ಮುಧೋಳ ತಾಲೂಕಿನ ಮುಗಳಕೊಡ ಗ್ರಾಮದ ನಾವೆಲ್ಲರೂ ಕಾಯಂ ರವಾಸಿಗಳಾಗಿದ್ದು 40 ವರ್ಷದಿಂದ ನಾವು ಈ ಜಮೀನಿನಲ್ಲಿ ವಾಸವಾಗಿದ್ದು, ಆಗಿನ ಸರ್ಕಾರ ಯಾವುದೇ ಸರ್ಕಾರ ಆಗಿರಬಹುದು, ಸರ್ಕಾರದವರು ನಮಗೆ ಭೂಮಿಯನ್ನು ಹಂಚಿಕೆ ಮಾಡಿದ್ದಾರೆ. ಆ ಜಮೀನಿನಲ್ಲಿ ನಾವು 40 ವರ್ಷದಿಂದ ನಾವು ಜಮೀನನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದೇವೆ. ಆ ಜಮೀನಿನ ವಾರಸುದಾರರು ಆಗಿರ್ತಕ್ಕಂಥ ಬಸಪ್ಪ ಭೀಮಪ್ಪ ಪೋಳ್ ಅವರ ಮೊಮ್ಮಗ ಇವರು, ರಾಮಪ್ಪ ಕರೆಯಪ್ಪ ಕೊಣ್ಣೂರವರ ಮೊಮ್ಮಗ ಇವರು, ಮತ್ತು ಅಡಿವಪ್ಪ ಮಲ್ಲಪ್ಪ ಕುಂಬಾರವರ ಮಗ ಇವರು, ಮತ್ತು ಗುರಪ್ಪ ಪರಮಪ್ಪ ಮೇತ್ರಿಯವರ ಮಗ ನಾನು, ಮತ್ತು ಯಮನಪ್ಪ ನಾಗಪ್ಪ ಗದ್ದೇಳವರ ಮಗ ಇವರು, ಮತ್ತು ಲಕ್ಷ್ಮಣ್ಣ ಭೀಮಪ್ಪ ಮೇತ್ರಿಯವರ ಸೊಸೆ ಇವರು. ಅದೇ ತೆರನಾಗಿ ನಾವು 40 ವರ್ಷದಿಂದ ಈ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಾ ಬಂದಿದ್ದೇವೆ. ಯಾಕೋ ಏನು ಸರ್ಕಾರದವರು ನಮಗೆ ಈ ಜಮೀನನ್ನು ಮಾಡಿಕೊಡಲು ಹಿಂದೇಟ ಹಾಕುತ್ತಿದ್ದಾರೆ. ಇದು ಸರ್ಕಾರದ ಕುಂಠಿತನೋ, ಸರ್ಕಾರದ ಅಧಿಕಾರಿಗಳ ಕುಂಠಿತನೋ, ಮತ್ತು ರಾಜಕಾರಣಿಗಳ ಕುಂಠಿತನೋ ನಮಗೆ ಗೊತ್ತಾಗವಲ್ದು. ನಾವು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅನ್ನೋದು ನಮಗೆ ತಿಳಿಲಾರದ ಸಂಗತಿ ಆಗಿ ಹೋಗಿಬಿಟ್ಟೈತಿ. ಯಾಕಂದ್ರೆ ನಮ್ಮೆಲ್ಲರ ತಂದೆಗಳು ಸತ್ತು ಹೋಗಿಬಿಟ್ಟಾರೆ. ಈಗ ನಾವು ಅಲ್ಲಿ ಇರ್ತಕ್ಕಂಥವ್ರು ನಾವು ಕಷ್ಟನ ಅನುಭವಿಸಕತ್ತಿದ್ದೀವಿ. ಯಾಕಂದ್ರೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳಿಲ್ಲ. ಒಂದು ಬೋರ್ ಮಾಡ್ಕೋಬೇಕಾದ್ರೆ ಸೌಲಭ್ಯ ಇಲ್ಲ, ಒಂದು ಯಾವ್ದಾರ ಒಂದು ಲೋನ್ ತೆಗಿಬೇಕಾದ್ರೆ ಸೌಲಭ್ಯ ಇಲ್ಲ, ಬ್ಯಾಂಕ್ ಲೋನ್ ತೆಗಿಬೇಕಾದ್ರೆ ನಮಗೆ ಸೌಲಭ್ಯ ಇಲ್ಲ. ನಮಗೆ ಕಷ್ಟದ ಸಂಗತಿ ಹೋಗಿಬಿಟ್ಟೈತಿ. ಅದಕ್ಕೆ ಸರ್ಕಾರದವ್ರು ಮನಸ್ಸು ಮಾಡ್ಬೇಕು, ಅಧಿಕಾರಿಗಳು ಮನಸ್ಸು ಮಾಡಬೇಕು. ಆದ್ರೆ ನಾವು ಬದುಕಕ್ಕೆ ಸಾಧ್ಯತೆ ಇಲ್ಲಾದ್ರೆ ನಾವು ಈ ಜಮೀನಿನಲ್ಲಿ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ. ಅದಕ್ಕೆ JK ಮಂಜುನಾಥ್ ಸರ್ಗೆ ನಾನು ವಿನಂತಿ ಮಾಡ್ಕೊಂಡು ಕೇಳ್ತೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಇದನ್ನು ಸರ್ಕಾರ ನಮಗೆ ಪರಿಹಾರನ ಅರ್ಪಿಸ್ಕೊಡ್ಬೇಕು. JK ಮಂಜುನಾಥ್ ಸರ್ ಅವರು EMTV ಸಂಪಾದಕರು. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೇಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಹೊಲ ಬಿಡೋದಿಲ್ಲ. ಈ ಹೊಲ ನಮಗೆ, ಈ ಜಮೀನನ್ನು ನಮಗೆ ನಮ್ಮ ಹೆಸರಲ್ಲೇ ಮಾಡಿಕೊಡಬೇಕು. ಈಗ ನಮ್ಮ ತಂದೆ ತೀರ್ಕೊಂಡು ಹೋಗಿದ್ದಾರೆ, ನಮ್ಮೆಲ್ಲ ತಂದೆಗಳು ತೀರ್ಕೊಂಡು ಹೋಗಿಬಿಟ್ಟಾರೆ. ಈಗ ನಾವು ಅವ್ರು ವಾರಸುದಾರರಾಗಿರ್ತಕ್ಕಂಥ ಮೊಮ್ಮಕ್ಕಳು ಮಕ್ಕಳು ನಾವು ಅದೇವಿ. ಇನ್ನು ನಮ್ಮನ್ನು ನೀವು ಬಲಿ ಕೊಡಬೇಡ್ರಿ, ಸರ್ಕಾರದವ್ರು ನಮ್ಮನ್ನು ಬಲಿ ಕೊಡಬೇಡ್ರಿ, ನಮ್ಮನ್ನು ಒಂದು ತುತ್ತು ಅನ್ನ ತಿನ್ನಕ್ಕೆ ಬಿಡ್ರಿ. ಇದನ್ನು ಅತಿ ಶೀಘ್ರದಲ್ಲಿ ನಮಗೆ ನಮ್ಮ ಹೆಸರಲ್ಲೇ ಇದನ್ನು ಉದ್ಧಾರ ಕೊಡಬೇಕು. JK ಮಂಜುನಾಥ್ ಸರಲ್ಲಿ ವಿನಂತಿ ಮಾಡ್ಕೋತೀನಿ. ಇದನ್ನು ನಾವು ಏನಾದರೂ ಮಾಡಿ ಇದನ್ನು ನಮ್ಮ ಹೆಸರಲ್ಲೇ ಮಾಡಿಕೊಡ್ಬೇಕಂತೇಳಿ ತಮಗೆ ನಾನು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.